ನನ್ನ ಈ ರಾಜಕೀಯ ರಂಗದಲ್ಲಿ ಈ ಸ್ಥಾನಕ್ಕೆ, ಈ ಪದವಿಗೆ ನಿಮ್ಮ ಸಹಕಾರ ಮತ್ತು ನೀವೇ ಕಾರಣ. ನಿಮ್ಮ ಸಂಪೂರ್ಣ ಸಹಕಾರದಿಂದ ನಾನು ಈಗ ಈ ಪದವಿಯಲ್ಲಿ ಇದ್ದೇನೆ. ನಾನು ಯಾವಾಗಲೂ ನಿಮ್ಮೊಂದಿಗೆ ಸದಾ ಇದ್ದೇನೆ. ನಿಮ್ಮ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಶಾಸಕ ಸನ್ಮಾನ್ಯ ಶ್ರೀ ವಿಶ್ವಾಸ ವಸಂತ ವೈದ್, ಅತಿಥಿಗಳಾಗಿ ಶ್ರೀ ರಾಜಶೇಖರ ವಿ ಕಾರದಗಿ, ಶ್ರೀ ಸುಧೀರ ದೊಡಮನಿ, ಶ್ರೀ ಬಸವರಾಜ ಪುಟ್ಟಿ ಹಾಗೂ ಶ್ರೀ ಬಸವರಾಜ್ ಕಪ್ಪನವರ, ಶ್ರೀ ಆರ್ ಎಂ ನೀಲವಾಣಿ ಹಾಗೂ ಸುಮಾರು 14 ಜಿಲ್ಲಾ ಅಧ್ಯಕ್ಷರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಂತರ ನಡೆದ ಟ್ರಸ್ಟಿಗಳ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಯನ ಪ್ರವಾಸ ಶಿಬಿರ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಗೋವಾ ರಾಜ್ಯದಲ್ಲಿ ಮುಂದಿನ ತಿಂಗಳು ಜನವರಿ 20 ರಿಂದ 28ರ ಒಳಗೆ ಕಾರ್ಯಕ್ರಮ ನಡೆಸುವ ನಿರ್ಮಾಣ ಕೈಗೊಳ್ಳುವ ಮೂಲಕ ಅಲ್ಲಿನ ಅಜೆಂಡಾ ಹಾಗೂ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚಿಸಲಾಯಿತು. ಮತ್ತು ಇಂತಹ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟದ ಕಾರ್ಯಕಾರಿಣಿ ಸಮಾರಂಭದಲ್ಲಿ ಸ್ಮರಣೆ ಸಂಚಿಕೆ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಸಾಧಕರಿಗೆ ನಗದು ಸಹಿತ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟದ 10 ಜನ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಲು ತೀರ್ಮಾನಿಸಲಾಯಿತು. ಈ ಟ್ರಸ್ಟಿಗೆ ನೂತನವಾಗಿ ಗದಗ ಜಿಲ್ಲೆಯ ಪತ್ರಿಕೆ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷ ಶಂಕರ ಕುದರಿ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಸಭೆ ಮುಗಿದ ನಂತರ ಊಟ ಮಾಡಿ ಸುಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಕೊಳ್ಳಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದು ಸಭೆ ವಿಸರ್ಜನೆ ಮಾಡಲಾಯಿತು. ರಾಜಶೇಖರ ವಿ ಕಾರದಗಿ ಮಾಜಿ ಹೊಸದ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಸೌಂದರ್ಯ ಸೊಸೈಟಿಯ ಇವರು ಕೂಡ ಒಂದು ರೀತಿಯ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸುದೇಶ್ ಕುಮಾರ್ ಸರ್ ಅವರು, ಹಾಗೆ ಇನ್ನೋರ್ವ ಸಹೋದರರಾದ ಶ್ರೀ ಬಿ ಎನ್ ಪ್ರಭು ಸರ್ ಅವರು ಕೂಡ ಒಂದು ಗೌರವ ಸನ್ಮಾನ ಕರ್ನಾಟಕ ಪತ್ರಕರ್ತರ ಸಂಘದ ಪರವಾಗಿ ಶಾಸಕರು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಎಲ್ಲ ಶಾಸಕರಿಂದ ಸನ್ಮಾನ ಜರುಗ್ತಾ ಇದೆ. ನೆರವೇರಿಸಿಕೊಂಡ ಸನ್ಮಾನ್ಯ ಶಾಸಕರಿಗೆ ಈ ಸಭೆಯಲ್ಲಿ ಈ ಒಂದು ಜರ್ನಲಿಸ್ಟ್ನ ಟ್ರಸ್ಟ್ನ ಯೂನಿಯನ್ನ ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಸಭೆಯನ್ನು ಸುಮಾರು ಒಂದು 25-30 ಜನ ಸೇರಿ ಒಂದು ಸಭೆಯನ್ನು ಮಾಡಿದರು. ಈ ಸಭೆಯಲ್ಲಿ ಭಾಳಷ್ಟು ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ ಸಂದರ್ಭದಲ್ಲಿ ಭಾಳಷ್ಟು ಖುಷಿಯಾಯಿತು. ಇವತ್ತು ಪತ್ರಕರ್ತರ ಒಂದು ಕಾರ್ಯ ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಿದೆ. ಇವತ್ತು ಇಡೀ ರಾಜ್ಯಾದ್ಯಂತ ಅವರಿಗೂ ಕೂಡ ಒಂದು ಅನೇಕ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಮುಖಾಂತರ ಕೊಡಬೇಕಂತ ಮನವಿಯನ್ನು ಮಾಡಿದ್ದಾರೆ. ನಾನು ನಾಳೆ ಒಂದು ನಡೆಯುವಂಥ ಅಧಿವೇಶನದಲ್ಲಿ ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರಸ್ತಾವನೆಯನ್ನು ತಲುಪಿಸಿ ತಮಗೆ ಏನಾದರೂ ಒಂದು ಇದಕ್ಕೆ ಆಗುವಂಥ ಕೆಲಸ ಸಹಾಯ ಮಾಡುವಂಥ ಕೆಲಸವನ್ನು ನಾನು ಖಂಡಿತವಾಗಲೂ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷರುಗಳೇ, ತಾಲೂಕಾ ಅಧ್ಯಕ್ಷರುಗಳೇ, ಹಾಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಎಲ್ಲ ಟ್ರಸ್ಟಿಗಳು, ತಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 2 ದಶಕಗಳಿಂದ ಸುಮಾರು 20 ವರ್ಷಗಳಿಂದ ಕರ್ನಾಟಕ ಪತ್ರಕರ್ತರ ಸಂಘ ಕರ್ನಾಟಕದಾದ್ಯಂತ ಸುಮಾರು 20-25ಕ್ಕೂ ಮೇಲೆ ಜಿಲ್ಲೆಗಳಲ್ಲಿ ನಾವು ನಮ್ಮ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ತಮಗೆ ಗೊತ್ತಿದ್ದ ಹಾಗೆ ಕರ್ನಾಟಕ ಪತ್ರಕರ್ತರ ಸಂಘ ಒಂದೆಡೆ ಆದರೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಟ್ರಸ್ಟ್ ಹೇಳುವಂತ ಮೂಲತಃ 8 ಟ್ರಸ್ಟ್ಗಳಿಂದ ಶುರುವಾದಂತಹ ಈ ಟ್ರಸ್ಟ್ ಇವತ್ತು ದೇಶದ ಯಾವ ಒಂದು ಪತ್ರಿಕಾ ಸಂಘಟನೆಗಳಲ್ಲಿ ಇಲ್ಲದಂತಹ ಒಂದು ಟ್ರಸ್ಟ್ ಅನ್ನು ರೂಪಿಸಿ ಆ ಟ್ರಸ್ಟ್ ನ ವತಿಯಿಂದ ನಾವು ಪತ್ರಕರ್ತರ ಕುಟುಂಬಕ್ಕೆ ಅಥವಾ ಪತ್ರಕರ್ತರ ನಮ್ಮ ಈ ಕುಟುಂಬಗಳಿಗೆ ಕಿಂಚಿತ್ ಸಹಾಯ ಸಹಕಾರ ಮಾಡುವಂತಹ ಒಂದು ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಇವತ್ತು ಸುಮಾರು 10 ವರ್ಷಗಳಲ್ಲಿ ಅದೇನಿಲ್ಲ ಅಂದ್ರೆ ಸಹ 6,61,000 ಹಣವನ್ನ ಸಹಾಯಧನವಾಗಿ ನಮ್ಮಲ್ಲಿಯ ಪತ್ರಕರ್ತರ ಸಂಘದ ಸದಸ್ಯರಿಗೆ ಹಾಗೂ ನಮ್ಮಲ್ಲಿ ಅಕಾಲಿಕವಾಗಿ ಮೃತ್ಯು ಹೊಂದದವರಿಗೆ ಹಾಗೆ ಒಂದಷ್ಟು ಆಕ್ಸಿಡೆಂಟ್ಗಳಾಗಿ ಅವರಿಗೆ
ಆಸ್ಪತ್ರೆ ಖರ್ಚುಗಳನ್ನು ಭರಿಸುವಲ್ಲಿ, ಹಾಗೆ ಕೆಲವು ಸಂದರ್ಭಗಳಲ್ಲಿ ಈ ವಿಶೇಷವಾದಂತಹ ಕೆಲವು ಕಾಯಿಲೆಗಳು ಬಂದಾಗ ಆಸ್ಪತ್ರೆಯ ಬಿಲ್ಗಳನ್ನು ಭರಿಸುವಂತಹ ಸಂದರ್ಭಗಳಲ್ಲಿ ನಾವು ಇದನ್ನ ಕೊಟ್ಟು ಆ ಸಂಸಾರದ ಕಣ್ತರಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ಪತ್ರಕರ್ತರ ಸಂಘ ದೇಶದ 2ನೇ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವು ಕರ್ನಾಟಕ ಪತ್ರಕರ್ತರ ಸಂಘದಲ್ಲಿ ಗ್ರೂಪ್ ವಿಮಾ ಇನ್ಶೂರೆನ್ಸ್ಗೆ ನಾವು ಬದ್ಧರಾಗಿ ಆ ಮುಖೇನ ನಮ್ಮ ಪತ್ರಕರ್ತರ ಕುಟುಂಬದಲ್ಲಿ ಯಾರಿಗಾದರೂ ಅಪಘಾತಗಳಾದಲ್ಲಿ ಅಥವಾ ಅಕಾಲಿಕ ಮೃತ್ಯುಗಳಾದಲ್ಲಿ ಅವರ ಕುಟುಂಬಕ್ಕೆ ಸುಮಾರು 4 ಲಕ್ಷವರೆಗಿನ ಇನ್ಶೂರೆನ್ಸ್ಗಳನ್ನು ನಾವು ಒದಗಿಸಲಿಕ್ಕೆ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಈ ವ್ಯವಸ್ಥೆ ಇಡೀ ದೇಶದಲ್ಲಿಯ 2ನೇ ಪತ್ರಿಕಾ ಸಂಸ್ಥೆ, 2ನೇ ಪತ್ರಕರ್ತರ ಸಂಸ್ಥೆ ಅಂತ ಹೇಳಲಿಕ್ಕೆ ಆಗ್ತಾ ಇದೆ. ಹಾಗೆ ಈ ನಾವು ಟ್ರಸ್ಟ್ ವತಿಯಿಂದ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿದ್ದು ಒಂದಷ್ಟು ಸಾಮಾಜಿಕ ಕೈಂಕರ್ಯಗಳನ್ನು ಸಹ ಕೈಗೊಂಡಿದ್ದೇವೆ. ಬೆಳಗಾವಿ ಹಾಗೂ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಶಾಲಾ ಮಕ್ಕಳಿಗೆ ಒಂದಷ್ಟು ಊಟದ ತಟ್ಟೆಗಳನ್ನಾಗಲಿ ಬಟ್ಟೆ ಬರೆಗಳನ್ನಾಗಲಿ ಕೊಡುವಂತಹ ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಹಾಗೆ ಇವತ್ತಿನ ನಮ್ಮ ಸವದತ್ತಿಯ ಶಾಸಕರಾದಂತಹ ವಿಶ್ವಾಸ್ ವಸಂತ ವೈದ್ಯರವರ ಹತ್ರ ನಮ್ಮ ಕಳಕಳಿ ಏನಂದ್ರೆ, ಕಳೆದ ಎಷ್ಟು ವರ್ಷಗಳಿಂದ ನಾವು ಟ್ರಸ್ಟ್ ಅನ್ನ ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಸವದತ್ತಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮ ಬಗ್ಗೆ ಇವತ್ತು ಬೆಳಿಗ್ಗೆ ಹಾಗೆ ಮಾತಾಡ್ತಾ ಬರ್ಬೇಕಾದ್ರೆ ಹೋಟೆಲಲ್ಲಿ ಒಂದು ಕಡೆ ತಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ, ಹಾಗೆ ಬೆಳಿಗ್ಗೆ ಏನು ಘಟನೆ ನಡೀತದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಷ್ಟೇ. ತಾವು ಸಮಾಜದಲ್ಲಿ ಎಷ್ಟು ಜನಾನುರಾಗಿದ್ದೀರಿ, ಹಾಗೆ ಇಲ್ಲಿಯ ದೈವಿ ಶಕ್ತಿ ಎಲ್ಲವನ್ನ ಆಶೀರ್ವಾದ ಪಡೆದಿದ್ದೀರಿ ಅಂತ ಹೇಳುವುದನ್ನ ಅವರ ಮಾತುಗಳಿಂದ, ನಾವಾಗಿ ಹೇಳಿಲ್ಲ, ಅವರ ಮಾತುಗಳಿಂದ ನಾವು ತಿಳ್ಕೊಂಡೆವು. ನಮ್ಮ ಈ ಸರ್ತಿಯ ಶಾಸಕರು ಒಂದಷ್ಟು ಜನಾನುರಾಗಿದ್ದಾರೆ. ಹಾಗೆ ಎಲ್ಲೆಲ್ಲಿ ಬಡ ಬಗ್ಗರು ಶಾಲಾ ಮಕ್ಕಳಿಗೆ ಸಹಾಯ ಮಾಡುವಂತಹ ಕೈಂಕರ್ಯಗಳನ್ನು ಕೈಗೊಂಡಿದ್ದಾರೆ ಅಂತ. ಹಾಗೆ ನಾವು ಪತ್ರಕರ್ತರ ಸಂಘದ ವತಿಯಿಂದ ಏನು ಮಾಡ್ತಾ ಇದ್ದೇವೆ, ಹಾಗೆ ತಾವು ತಮ್ಮ ಕೈಲಾದಷ್ಟು ಸಾಮಾಜಿಕ ಕಳಕಳಿಯನ್ನು ಇಲ್ಲೂ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮೊಂದಿಗೂ ಕೈ ಜೋಡಿಸಿಕೊಂಡು ಇಂತಹ ಕಾರ್ಯಕ್ರಮಗಳಲ್ಲಿ, ಇಂತಹ ಸಾಮಾಜಿಕ ಕೈಂಕರ್ಯಗಳಲ್ಲಿ ನಾವು ಕೈ ಜೋಡಿಸಿಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕಳೆದ 20 ವರ್ಷಗಳಿಂದ ಈ ಸಂಸ್ಥೆ ನಡೀತಾ ಇದೆ, ಇನ್ನೂ ನಡೀತಾನೆ ಇರುತ್ತೆ. ಮತ್ತೆ ಇವತ್ತಿನ ನಮ್ಮಲ್ಲಿ ಒಂದಷ್ಟು ಈ ಟ್ರಸ್ಟ್ ವತಿಯಿಂದ ಒಂದಷ್ಟು ಎಜೆಂಡಾಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಬಗ್ಗೆ ಮುಂದಿನ ಸಮಯದಲ್ಲಿ ನಾವು ಅದನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಟ್ರಸ್ಟ್ ಅನ್ನು ಇನ್ನೂ ಒಂಥರ ದೊಡ್ಡದಾಗಿ ಬೆಳೆಸೋಣ, ರಾಜ್ಯಾದ್ಯಂತ ಬೆಳೆಸಿಕೊಂಡು ಈಗ ಏನು ನಾವು 8 ಜನ ಸ್ಥಾಪಕ ಟ್ರಸ್ಟಿಗಳಿದ್ದೇವೆ, ಇದನ್ನು ಮತ್ತೊಂದಷ್ಟು ಮುಂದುವರಿಸಿಕೊಂಡು ಹೋಗಿ ಒಂದು ದೊಡ್ಡ ಮಟ್ಟದ ಒಂದು ಟ್ರಸ್ಟಿಯನ್ನು ರೂಪಿಸಿಕೊಂಡು ಅದರಿಂದ ಇನ್ನೊಂದಷ್ಟು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಉತ್ತಮ ಸಾಮಾಜಿಕ ಕೈಂಕರ್ಯಗಳನ್ನು ಮಾಡುವಂತಹ ಕೆಲಸಗಳನ್ನು ಕೈಗೊಳ್ಳುವ ಅಂತ ಹೇಳುತ್ತಾ ಪ್ರಾಸ್ತಾವಿಕವಾಗಿ 2 ಮಾತನ್ನು ಮುಗಿಸ್ತಾ ಇದೆ. ನಮ್ಮ ತಾಲೂಕಾಧ್ಯಕ್ಷರಾದ MLA ಸಾಹೇಬ್ರ ತರ್ತೀನಿ. ಏನು ನಾವು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಸಾಹೇಬ್ರೆ, ಅದಕ್ಕೆ ಯಾರಿಂದಲೂ ಒಂದು ನಯ ಕೆಲಸದ ದುಡ್ಡು ನಾವು ಇವತ್ತಿನ ತನಕ ತಗೊಂಡಿಲ್ಲ. ಕಳೆದ 22 ವರ್ಷಗಳಿಂದ ಟ್ರಸ್ಟ್ ಏನ್ ಮಾಡಿದ್ದೇವೆ, 8 ಜನ ಟ್ರಸ್ಟಿಗಳು ನಾವು, ಸುರೇಶ್ ಕುಮಾರ್ ಅವರು, ನಾವು, ಬಸವರಾಜ್ ಪುಟ್ಟಿ ಒಬ್ಬರು, ಇನ್ನ 5 ಜನ ಅವರು ಬಂದಿಲ್ಲ. ಗುಲ್ಬರ್ಗದ ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಿಂದ ಅದರೊಳಗೆ 3 ಜನ ಫಾರಿನ್ ಹೋಗ್ಯಾರ, ಇನ್ನೊಬ್ರು ಹರಿದ್ವಾರ ಹೋಗ್ಯಾರ. ಆಮೇಲೆ ಇನ್ನೊಬ್ರು ಪೂರ್ತಿ ಎಳಕಾಗದಷ್ಟು ಕಸ ಹಾಕಿರ್ತೀವಿ, ಹಿಂಗಾಗಿ ಅವ್ರು ಬಂದಿಲ್ಲ. 8 ಜನ ಟ್ರಸ್ಟಿಗಳು ನಾವೇನು ಒಂದು 2012 ಒಳಗೆ ಒಂದಿಷ್ಟು ದುಡ್ಡು ನಮ್ ಸ್ವಂತ ದುಡ್ಡನ್ನು ಹಾಕಿ ಇಟ್ವಿ. ಅದು ಬಡ್ಡಿ ಬರುವಂತ ದುಡ್ಡಿನೊಳಗೆ ನಾವು ಇವತ್ತಕ್ಕ 10,000, 15,000, 20,000 ಅಂತ ಅಗತ್ಯಕ್ಕೆ ತಕ್ಕಂಗ ನಮ್ಮ ಲಭ್ಯತೆಗೆ ಅನುಗುಣವಾಗಿ ಸಹಾಯ ಮಾಡ್ಕೊಂತ ಬಂದ್ವಿ ನಮ್ಮ ಎಲ್ಲಾ ಸದಸ್ಯರಿಗೆ. ಇವತ್ತಿನವರೆಗೂ ಅದನ್ನ
ಸುಮಾರು ಹೇಳಿದ್ರು ಸುರೇಶ್ ಕುಮಾರ್, ಸುಮಾರು 7 ಲಕ್ಷ ರೂಪಾಯಿ ನಾವು 15-20 ಸಾವಿರ ರೂಪಾಯಿ ಅಷ್ಟು ದುಡ್ಡು ನಾವು ಇದಕ್ಕೆ ಕೊಟ್ಟಿದ್ದೀವಿ. ನಮ್ಮ ಮಟ್ಟಿಗೆ ಸರ್ಕಾರದ ಒಂದು ಸಹಾಯ ಇಲ್ಲ, ಯಾವ ನಮ್ಮಂತ ರಾಜಕಾರಣಿಗಳಿಂದಲೂ ನಾವು ದುಡ್ಡು ಕೇಳಿಲ್ಲ, ಯಾವ ಅಧಿಕಾರಿಗಳಿಂದಲೂ ದುಡ್ಡು ಕೇಳಿಲ್ಲ. ಘಂಟಾಘೋಷವಾಗಿ ಒಬ್ಬರಾಗಿ ಈ ಮಾತನ್ನು ಹೇಳ್ತೀವಿ. ಬೇರೆ ಯಾವುದೇ ಸಂಘಟನೆಯವರು ಈಗ ಹೇಳ್ತಾರೆ ಅಂತಂದ್ರೆ ಅದನ್ನೆಲ್ಲ ಬಿಟ್ಟು ಅವ್ರನ್ನೇ ಕಸ ಹೊಡೆಯಕ್ಕೆ ನಾನು ತಯಾರಿ ಅಗ್ದಿ ಗಟ್ಟಿಯಾಗಿ ಹೇಳ್ತೀವಿ ಮಾತನ್ನ. ಅದಕ್ಕೆ ಎಲ್ಲಾ ಕಡೆ ನಮ್ಮ ಕಾರ್ಯಕ್ರಮ ಆಗ್ತಾವ ಸರ್. ಎಲ್ಲಾ ಕಡೆ ರಾಜ್ಯದ ತುಂಬಾ ಎಲ್ಲಾ ಕಡೆ ಆಗ್ತಾವ, ತಾಲೂಕಾ ಪ್ಲೇಸ್ ಆಗ್ತಾವ, ಆಮೇಲೆ ಜಿಲ್ಲಾ ಪ್ಲೇಸ್ ಆಗ್ತಾವ. ನಾವು ಒಂದು 50 ಜನ ಕರೆದ್ರೆ 100 ಜನ ಬರ್ತಾರೆ ಸರ್. ಯಾರಿಗೂ ಒಂದು ನ್ಯಾಯ ಪೈಸೆ ನಾವು ಏನು ಇರೋದಿಲ್ಲ. ನನ್ನೆಲ್ಲ ಸಂಘದ ಸದಸ್ಯರು ಸ್ವಂತ ಖರ್ಚು ಹಾಕೊಂಡು ಬಂದಾಗ ಎಲ್ಲರೂ ರಾತ್ರಿಯೇ ಪ್ರವಾಸ ಮಾಡಿ ಬಂದಾಗ ರಾಮನಗರ 3 ಬಸ್ ಕಂಪ್ನಿ ಮಾಡಿ ಬರ್ಬೇಕು. ಬಳ್ಳಾರಿಯವರು ಎಲ್ಲಾ ಕಡೆಯಿಂದ ಸರ್ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ. ಕೇವಲ ಒಂದು ಒಳ್ಳೆ ಕೆಲಸಕ್ಕೆ ಆಡಾಡಲಿಕ್ಕೆ ಅನ್ನೋದು ಒಂದೇ ಉದ್ದೇಶ. ಇದ್ರೊಳಗಿಂದ ಯಾರು ನಾವೇನು ಮಾಡಾಕತ್ತಿಲ್ಲ. ಈ ಟ್ರಸ್ಟ್ ಜೊತೆ ಮತ್ತು ಸಂಘಟನೆ ಜೊತೆ ಒಂದು ಕೋಆಪರೇಟಿವ್ ಸೊಸೈಟಿನೂ ಮಾಡಿದ್ವಿ ನಾವು. ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಾಗ ಒಂದು ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಮಾಡಿದ್ದೀವಿ. ಹೇಳ್ಕೊಳ್ಳುವಂತ ಸಾಧನೆ ಏನು ನೋಡಿಲ್ಲ, ಯಾಕಂದ್ರೆ ದುಡ್ಡನ್ನು ನಮಗೆ ಕಡಿಮೆ. ಈ GST, ಕೊರೋನಾ, ಆಮೇಲೆ ಇನ್ನೊಂದೇನು ಬಂತು ನಮ್ಮ ಸಂಗೊಳ್ಳಿ ರಾಯಣ್ಣ, ಈ 3 ಜನರ ಜಿಲ್ಲೆಯಿಂದ ಅದು ಕೋಟಿ ಜೀವನ ಉಳಿದ ನಮ್ಗೆ ಹೆಚ್ಚಾಗಿದೆ ನಮ್ಮ ಸೊಸೈಟಿ. ಬಂಡವಾಳ ಬಹಳ ಕಡಿಮೆ. ಅದರಿಂದಲೂ ನಾವು ಏನ್ ಮಾಡಿದ್ವಿ, ನಮ್ಮ ಸದಸ್ಯರಿಗೆ ಒಂದಿಷ್ಟು ಸಹಾಯ, ಸಣ್ಣ ಪುಟ್ಟ ಸಹಾಯ 25, 30, 50 ಸಾವಿರ ಸಾಲ ಕೊಟ್ಟು ನಮ್ಮ ಸದಸ್ಯರಿಗೆ ಅನುಕೂಲ ಮಾಡಿಕೊಂಡು ಅದೊಂದು ಇವಿಷ್ಟು ನಮ್ಮ ಕಾರ್ಯಚಟುವಟಿಕೆಗಳು ಬಹಳ ನಾವು ನಮ್ಮ ಕೈಯಿಂದ ಆದಷ್ಟು ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಮುಂದೆ ಸರ್ಕಾರ ಏನಾದ್ರೂ ಮನಸ್ಸು ಮಾಡಿ ನಮ್ಮ ಕೋಆಪರೇಟಿವ್ ಸೊಸೈಟಿ ಏನಾದ್ರೂ ಕೆಲಸ ಕೊಡುವಂತ ಯಾವ್ದಾದ್ರು ಯೋಜನೆ ಇದ್ರೆ, ನಾಯಿನ ಸರ್ಕಾರಿ ಕ್ಷೇತ್ರದಷ್ಟು ನೋಡ್ತಾವಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಕುಂತಾವ ಭವಿಷ್ಯ ಎಲ್ಲಾದ್ರೂ ನಾವು ಸೇರ್ಕೊಂಡು ಸರ್ಕಾರಿ ಕ್ಷೇತ್ರದೊಳಗೆ ನೋಡ್ತಾವಲ್ಲ, ಅದೇ ಹೇಳ್ಕೊಳ್ತೀನಿ ನಾನು. ಏನಾದ್ರೂ ಸಹಾಯ ಮಾಡಕ್ ಸಾಧ್ಯ ಆದ್ರೆ ಕೆಲಸ ಕೊಡ್ರಿ, ಕೂಲಿ ಕೊಡ್ರಿ, ಪುಗಟೆ ನಮ್ಗೆ ಬೇಡ. ನಮ್ದು ವೇದಘೋಷ ಇಷ್ಟನ್ನು ನಾನು ಹೇಳ್ತೀನಿ. ಉಳಿದ ಹೆಚ್ಚು ನಮ್ಗೆ ಹೇಳ್ಬೇಕಂತ ಅನ್ಸಂಗಿಲ್ಲ. ನಿಮ್ಮೆಲ್ಲರ ಸರ್ಕಾರ ಸಮಾಜಕ್ಕಾಗಿ ದುಡಿಯುವಂತ ನನ್ನೆಲ್ಲ ಸದಸ್ಯರ ಸಲುವಾಗಿ ಹುಟ್ಟುಕೊಂಡಂತಹ ಈ ಆರ್ಗನೈಸೇಷನ್ಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನ ಒಳಗೆ ನಾನು ಎಲ್ಲರ ಪರವಾಗಿ ನಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ಆಮೇಲೆ ಶಾಸಕರ ಬಾಜು ಕುಂತ ಕಾಣಂಗಿಲ್ಲ, ನಾವು ಪರವಾಗಿ ಬಹುಶಃ 4 ಸಲ ಬಂದಿರ್ಬೋದು ಅವರು. 2 ಸಾರಿ ಮಾಡಿದವರು ಅವಶ್ಯಕತೆ. ಇಡೀ ರಾಜ್ಯದೊಳಗೆ ಏನಾಗಬೇಕು ಗೊತ್ತಿಲ್ಲ. ಇಲ್ಲಿ ನೋಡ್ಬೇಕು, ಇಲ್ಲಿ ಮೊದಲಾಗಿರ್ತಾರ ಬಹಳ ಕಷ್ಟ ಐತೆ.